4-5 ಜನ ಅದೇನೋ ಗೊತ್ತಿಲ್ಲ, ಅದೇನೋ ಶಕ್ತಿನೋ ಏನೋ ಗೊತ್ತಿಲ್ಲ, ಅಷ್ಟೊಳಗೆ ಎಲ್ಲರೂ ಬಂದು ಹಿಂದೆ ನಿಂತ್ಕೊಂಡಿದ್ರು, ಹಿಂದೆ ಅಲ್ಲಿ ರಸ್ತೆಯಲ್ಲಿದ್ದರು. ಸೊ ಅವ್ರ ಕಾಲುಗಳಿಗೆ ಬೀಳ್ತೀನಿ, ಅಮ್ಮ ನಮ್ಮನ್ನು ಕಾಪಾಡಿ, ಜನರು ನನ್ನ ಸಾಯಿಸ್ಬಿಡ್ತಾರೆ, ಕಾಪಾಡಿ, ನನ್ನ ಚಿಕ್ಕ ಹುಡುಗ ಅಂತೀನಿ. ಸೊ ಆವಾಗ ಅವ್ರೆಲ್ಲ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ, ಇಲ್ಲ ಬಿಟ್ಬಿಡಿ, ಅವ್ನು ಸ್ವಲ್ಪ ಹೋಗ್ತಾನೆ, ಬಿಟ್ಬಿಡಿ, ಸಾಕು ಹೊಡೆದಿದ್ದು ಸಾಕು ಅಂತಾರೆ. ಆ ನಂತರ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು. ನಾನು ಇಮಿಡಿಯೇಟಾಗಿ ನನ್ನ ಕ್ಯಾಮ್ರಾ ಬ್ಯಾಗಲ್ಲಿ ಹಾಕ್ಕೊಂಡೆ. ಅಷ್ಟೊತ್ತಿಗೆ ನನ್ನನ್ನೆಲ್ಲ ದೂಡಿ ಒಂದು ಕಣಿಗೆ ಹಾಕಿ ಅಲ್ಲಿ ಕಾಲಲ್ಲಿ ಒದಲಿಕ್ಕೆ ಶುರು ಮಾಡಿದರು. ಇವರ ಉದ್ದೇಶ ಇದ್ದಿರುವಂಥದ್ದು ಏನು ಅಂತ ಹೇಳಿದರೆ, ಹರ್ಷೇಂದ್ರ ಕುಮಾರ್ನ ಬಗ್ಗೆ ಏನು ಆರ್ಡ್ರ್ ತಂದಿದ್ರು, ಗ್ಯಾಗ್ ಆರ್ಡ್ರ್ ತಂದಿದ್ರು, ಪ್ರಚಾರ ಮಾಡಬಾರ್ದು ಅನ್ನುವಂತಹ ವಿಚಾರದಲ್ಲಿ ಅದು ವಿಕೆಟ್ ಆಗಿರುವಂಥದ್ದು, ಅದು ಕುಡ್ಲಾ ರ್ಯಾಂಪೇಜಿಗೆ ಹೋಗಿರುವಂಥದ್ದು. ಸೊ ಸಿಟಿ ಸಿವಿಟ್ ಕೋರ್ಟಲ್ಲಿ ವಿಕೆಟ್ ಆದಂತಹ ಕಾರಣಕ್ಕಾಗಿ ಇವರು SIT ತನಿಖೆ ಕೂಡ ಆಗ್ತಾ ಇದೆ, ಒಂದಷ್ಟು ಎಳುಬುಗಳು ಪತ್ತೆ ಆಗ್ತಾ ಇದೆ. ಸೊ ಈ ಕಾರಣದಿಂದಾಗಿ ಅಲ್ಲಿ ಮಾತಾಡ್ತಾ ಇದ್ರು ಜನ, ಅವರು ಇನ್ನು ಇವರುಗಳನ್ನು ಬಿಟ್ಟರೆ ಇವರು ಪ್ರಸಾರ ಇರ್ತಾರೆ, ಯೂಟ್ಯೂಬರ್ಸ್ಗಳನ್ನು ನಾವು ಹತ್ತಿಕ್ಕಬೇಕು, ಹತ್ತಿಕ್ಕಿದ್ರೆ ಮಾತ್ರ ಇದು ನಿಲ್ಲೋಕೆ ಸಾಧ್ಯ, ಇಲ್ಲಂತೇಳಿದ್ರೆ ಪ್ರಸಾರ ಮಾಡ್ತಾರೆ ಇವರು ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ನಮಗೆ ಹೊಡೆಯೋಕೆ, ಹಲ್ಲೆ ಮಾಡೋಕೆ, ನಮ್ಮನ್ನು ಕೊಲ್ಲೋಕೆ ಅಂತ ಕಳಿಸಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾತಾಡ್ತಾ ಇದ್ರು. ಸೊ ಸ್ವತಂತ್ರ ಮಾಧ್ಯಮದವರು ಯಾರು ಇದ್ದಾರೆ ಅವರು ಸತ್ಯವನ್ನು ಧೈರ್ಯವಾಗಿ ಪ್ರಸಾರ ಮಾಡುವಾಗೆ ಈ ಪೊಲೀಸ್ ಇಲಾಖೆ ಸಹಕರಿಸಬೇಕು ಅಂತೇಳಿ ಕೇಳ್ತೀವಿ. ವಜಾ ಆಗಿದೆ ಗ್ಯಾಗ್ ಆರ್ಡರ್ಗೆ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ, ಫ್ರೀಡಮ್ ಆಫ್ ಸ್ಪೀಚನ್ನು ಅದನ್ನು ನಿರ್ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು ಏನು ಈ ಗ್ಯಾಗ್ ಆರ್ಡರ್ಸ್ ಅಂತೀವಿ, ಜಾನ್ ಡೋ ಆರ್ಡರ್ಸ್, ಅಶೋಕ್ ಕುಮಾರ್ ಆರ್ಡರ್ಸ್ ಏನು ಬರ್ತಾ ಇದೆ, ಇದು ಒಂಥರ ಈ ಗ್ಯಾಗ್ ಆರ್ಡರ್ಗಳ ತವರು ಮನೆಯೇ ಕರ್ನಾಟಕ ಹೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಇದು ಮೊದಲನೇದಲ್ಲ, ಈ ಥರದ ಸುಮಾರು ಆರ್ಡರ್ಗಳನ್ನು ವಿಶೇಷವಾಗಿ ಜನಪ್ರತಿನಿಧಿಗಳು ತೊಗೊಂಡು ಬರ್ತಾ ಇದ್ದಾರೆ. ಇವತ್ತು ಏನಾದರೂ 8,800 ಲಿಂಕ್ಸ್ಗಳನ್ನು ಡಿಲೀಟ್ ಮಾಡಬೇಕು, 300 ಚಿಲ್ಲರೆ ಜನಗಳ ಮೇಲೆ ಏನು ಪ್ರತಿಬಂಧಕಾಜ್ಞೆಯನ್ನು ತಗೊಂಡಿದ್ರು, ಈ ಥರದ ಆರ್ಡ್ರಿಂದ ಪ್ರಜಾಪ್ರಭುತ್ವದ ಬೇರು ಸಡಿಲ ಆಗುತ್ತೆ. ಒಂದಷ್ಟು ವಿಚಾರ ಇಲ್ಲಿ ಗಮನಾರ್ಹ. ಒಂದು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತೀವಲ್ಲ, ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಇನ್ನೊಬ್ಬರ ಮಾನಹಾನಿ ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು, ತೇಜೋವಧಿಯನ್ನು ಯಾರೂ ಕೂಡ ಮಾಡಬಾರ್ದು. ಯಾಕಂದರೆ ಅವರದ್ದೇ ಆದಂಥ ಬದುಕಿರುತ್ತೆ, ಸಾರ್ವಜನಿಕ ಜೀವನದಲ್ಲಿ ಇದ್ರೂ ಕೂಡ ಅವರದ್ದೇ ಆದಂಥ ಒಂದು ಖಾಸಗಿ ಬದುಕಿರುತ್ತೆ. ಹೀಗಾಗಿ ಯಾವುದೇ ಸಾಕ್ಷಿ ದಾಖಲೆ ಇಲ್ಲದೆ ತೇಜೋವಧೆ ಮಾಡೋದು ಸರಿ ಅಲ್ಲ. ಸಾಕ್ಷಿ ದಾಖಲೆ ಇತ್ತು ಅಂತಾದರೆ ಅದು ಸುದ್ದಿ ಅಂತ ಹೆಸರನ್ನು ಪಡೆದುಕೊಳ್ಳುತ್ತೆ. ಸಾಕ್ಷಿ ದಾಖಲೆ ಇಲ್ಲ ಅಂತಾದರೆ ಅದು ಮಾನಹಾನಿ, ತೇಜೋವಧೆ ಅಥವಾ ಈ ರೀತಿಯಲ್ಲಿ ನಾವು ಕರೀಬಹುದು. ಇಲ್ಲೂ ಕೂಡ ಒಂದಷ್ಟು ಆಗಿದೆ, ನಾನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಒಂದಷ್ಟು ಬೇರೆ ಬೇರೆ ಕಡೆಗಳಿಂದ ತೇಜೋವಧೆ, ಮಾನಹಾನಿ ಅಂಥದ್ದು ಕೂಡ ಆಗಿದೆ. ಅದರ ನಡುವೆ ಇದೀಗ ನನ್ನ ಪರ್ಸನಲ್ ಅಂದರೆ ನನ್ನ ಚಾನಲ್ ಕಡೆಯಿಂದ ನಾನು ಹೇಳ್ತಾ ಹೋಗೋದಾದರೆ, ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ನಾವು ಯಾವ ವರದಿಯನ್ನು ಬಿತ್ತರಿಸಿದ್ವಿ ಅಥವಾ ನಮ್ಮ ಪ್ರಶ್ನೆ ಏನಾಗಿತ್ತು ಅಂದರೆ, ಸಂತೋಷ್ ರಾವ್ ನಿರಪರಾಧಿ ಅಂತ ಆದರೆ ನಿಜವಾದಂಥ ಅಪರಾಧಿ ಯಾರು ಎನ್ನುವಂಥ ಕ್ವಶನ್ ಮಾರ್ಕನ್ನು ಮುಂದೆ ಇಟ್ಟಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರನ ಮಾತಾಡಿಸಿದ್ವಿ, ಕುಟುಂಬದವ್ರನ್ನ ಮಾತಾಡಿಸಿದ್ವಿ, ವಕೀಲರನ್ನ ಮಾತಾಡಿಸಿದ್ವಿ, ಡಾಕ್ಟರ್ಸನ್ನು ಮಾತಾಡಿಸಿದ್ವಿ, ಸಂಬಂಧಪಟ್ಟವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸಿ ಜನರ ಮುಂದೆ ನಾವು ಇಡುವಂಥ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಎಲ್ಲೂ ಕೂಡ ಮಾನಹಾನಿ ಇರಲಿಲ್ಲ ಅಥವಾ ತೇಜೋವಧೆ ಅಂಥದ್ದೇನೂ ಕೂಡ ಇರಲಿಲ್ಲ. ನಾವು ಕಾನೂನು ಪ್ರಕ್ರಿಯೆ ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ವಿ, ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಜನರ ಮುಂದೆ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಅದರ ಆಚೆಗೆ ಇಂಥವರೇ ಆರೋಪಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೈ ಬೆರಳು ಮಾಡಿ ತೋರಿಸುವಂಥ ಕೆಲಸ ಆಗಿಲ್ಲ. ಆದರೂ ಕೂಡ ನಿರ್ಬಂಧವನ್ನು ಹೇರಲಾಯಿತು, ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಯಿತು. ಒಂದು ಊರು, ಆ ಊರಲ್ಲಿ ಒಂದಿಷ್ಟು ಘಟನೆಗಳು, ಅದು ಇಡೀ ಜಗತ್ತೇ ಆಶ್ಚರ್ಯದಿಂದ, ಆತಂಕದಿಂದ ನಿಬ್ಬೆರಗಾಗಿ ನೋಡುವಂತಹ ದೊಡ್ಡ ಪ್ರಕರಣ ಧರ್ಮಸ್ಥಳದಲ್ಲಿ ನಡೀತಿರೋದು. ಅದಕ್ಕೆ ಸಂಬಂಧಪಟ್ಟಾಗ ಸುದ್ದಿನೇ ಮಾಡಬಾರ್ದು. ಆಯ್ತು, ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ರೆ ಅದು ಕಾನೂನು ಬಾಹಿರ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗ್ತದೆ. ಅದರ ವಿರುದ್ಧ ಯಾರು ಬೇಕಾದ್ರೂ ಹೋರಾಟ ಮಾಡಬಹುದು, ನಾನು ಮಾಡಬಹುದು, ನೀವು ಮಾಡಬಹುದು. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿ ನಮ್ಮ ಊರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿಯನ್ನು ಪ್ರಕಟ ಮಾಡಬಾರ್ದು ಅಂತ ಹೋದರೆ ಅದು ಖಂಡಿತವಾಗ್ಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ನಾಗರಿಕ ಜವಾಬ್ದಾರಿಯ ವಿರುದ್ಧವಾದಂಥ ನಿಲುವೆ ಆಗಿರುತ್ತದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಯವರು ಅವರೇನಾದರೂ ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಈ ಥರದ ಒಂದು ಗ್ಯಾಗ್ ಆರ್ಡರ್ ತೊಗೊಂಡ್ರೆ ಅಥವಾ ಜಾಂಡೋ ಆರ್ಡರ್ನ ತೊಗೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ, ದೇಶದ ಪ್ರಜಾಪ್ರಭುತ್ವ ಅದು ಉಸಿರಾಡ್ತಾ ಇದೆ ಅಂತಂದರೆ ಜನ ಮಾತಾಡ್ತಾ ಇರಬೇಕಾಗತ್ತೆ. ಆಮೇಲೆ ಸಾರ್ವಜನಿಕ ವಲಯದಲ್ಲಿರೋ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡೋದಿದೆಯಲ್ಲ, ಅದು ತಪ್ಪು ಅಂತ ಅನ್ನಕ್ಕೆ ಶುರು ಆದರೆ ಅದು ಒಂಥರ ಉಸಿರುಗಟ್ಟಿದ ವಾತಾವರಣ ಆಗುತ್ತೆ. ಅದು ಆಗಬಾರ್ದು. ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಈ ಥರದ ಗ್ಯಾಗ್ ಆರ್ಡರ್ಗಳನ್ನು
ಕೊಡೋದನ್ನು ನಮ್ಮ ನ್ಯಾಯಾಲಯಗಳು ನಿಲ್ಲಿಸಬೇಕಾಗತ್ತೆ. ಇದು ಬಹಳ ಸ್ಪಷ್ಟವಾಗಿ ನನಗೆ ಅನಿಸುವಂಥ ಈ ಆರೋಪಗಳನ್ನು ಮಾಡ್ತಾ ಇರೋದು ಯಾರು? ಪ್ರಮುಖ ಮಾಧ್ಯಮಗಳು ಅಂತ ಕರೆಸ್ಕೊಂಡವರು. ಇವ್ರುಗಳ ಭಾಷೆ ಹೇಗಿದೆ, ಇವ್ರುಗಳು ಹೇಗೆ ಮಾತಾಡ್ತಿದ್ದಾರೆ, ಇವತ್ತು ಎಲ್ಲದೂ ಕೂಡ ಬಟಾ ಬಯಲಾಗಿದೆ. ಎಲ್ಲವನ್ನೂ ಕೂಡ ಜನ ಗಮನಿಸ್ತಾ ಇದ್ದಾರೆ. ಯೂಟ್ಯೂಬರ್ಗಳು ಏನನ್ನ ಮಾತಾಡ್ತಿದ್ದಾರೆ, ಪ್ರಮುಖ ಮಾಧ್ಯಮಗಳು ಏನನ್ನ ಹೇಳ್ತಾ ಇದ್ದಾರೆ, ಎಲ್ಲವೂ ಇವತ್ತು ಪಬ್ಲಿಕ್ ಡೊಮೈನಲ್ಲೇ ಸಿಗ್ತವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನೇ ಆರೋಪ ಮಾಡಿದ್ರು, ನಾನು ತುಂಬ ಕ್ಲಾರಿಟಿಯಲ್ಲಿದ್ದೀನಿ, ನಾನು ತುಂಬ ಪರ್ಫೆಕ್ಟ್ ಆಗಿದ್ದೀನಿ ಅಂದಮೇಲೆ ನಾವು ಕುಂಬಳಕಾಯಿ ಕಳ್ಳ ಆಗುವಂಥ ಅವಶ್ಯಕತೆ ಇಲ್ಲ. ಯಾರು ಏನೇ ಸುದ್ದಿ ಮಾಡಿದ್ರು ಕೂಡ ಅವರು ನಮ್ಮ ಮಾನಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕಾನೂನು ರೀತಿಯಲ್ಲಿ ಅವರನ್ನು ಶಿಕ್ಷಿಸಬಹುದು, ಆ ಅವಕಾಶಗಳಿದ್ದಾವೆ. ಖಂಡಿತವಾಗ್ಲೂ ಬಾಯಿಗೆ ಬಂದಾಗೆ ನಾವು ಮಾತಾಡ್ತಾ ಇಲ್ಲ, ಎಲ್ಲಾನು ಕೂಡ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮಾತಾಡುವಂಥದ್ದು. ನಾವು ಇನ್ನೂ ಕೂಡ ಈ ಸತ್ಯದ ಪರ, ನ್ಯಾಯದ ಪರ ದಾಖಲೆ ಸಮೇತ ನಾವು ವರದಿಗಳನ್ನು ಮಾಡಲಿಕ್ಕೆ ಇನ್ನೂ ಕೂಡ ಮಾಡಲಿಕ್ಕಿದ್ದೇವೆ.